ವೆಲ್ಕಮ್ ಟು ಗೋವಾ ಸೋಲೋ ಟ್ರಿಪ್. ಫಸ್ಟ್ ಆಫ್ ಆಲ್ ನಂದು ಹಾಲತ್ ಇಗ್ನೋರ್ ಮಾಡ್ರಿ. ಸೊ ನಮ್ಮ ಬಸ್ ಮಾಪಸ್ಸಾದಾಗ ನಂಗೆ ಇಳಿಸ್ಯದ. ಈಗ ಇಲ್ಲಿದ್ದು ನಾ ಗೋವಾ ಹೋಗ್ಬೇಕು, ಒಂದು 17 ಕಿಲೋಮೀಟರ್ಸ್ ಅದ. ಆಟೋ ಇಲ್ಲಾಂದ್ರೆ ಕ್ಯಾಬ್ ಮಾಡ್ಕೊಂಡು ಹೋಗ್ಬೇಕು. ನಮ್ದು ಹೋಟೆಲ್ ಬುಕ್ ಅದ. ಹೋಟೆಲ್ ಏನು ಪೂರ ಪ್ಯಾಕೇಜ್ ಬುಕ್ ಅದ, ಸ್ಟ್ರೇಂಜರ್ಸ್ ಟ್ರಿಪ್ ಅಂತದ. ಸೊ ಇದು ಸ್ಟ್ರೇಂಜರ್ಸ್ ಟ್ರಿಪ್ ಅಂದ್ರೆ ಹೆಂಗೆ, ಆಲ್ ಓವರ್ ಇಂಡಿಯಾ ಕಡೆಯಿಂದ ಎಲ್ಲರೂ ಬರ್ತಾರೆ. ಬಟ್ ಈಗ ಬರೋರೆಲ್ಲ ಮೆಟ್ರೋ ಸಿಟೀಸ್ಲಿಂದ ಹೊಂಟ್ರೆ ಒಂದು 35 to 40 ಮೆಂಬರ್ಸ್ ಅರ. ಅದ್ರಾಗ ನಾನು ಒಬ್ಬ ಇದ್ದೀನಿ. ಸೊ ನಮಗೆ 3 ಸ್ಟಾರ್ ಹೋಟೆಲ್ ಅಲರ್ಟ್ ಆಗ್ಯದ. ಆ ಹೋಟೆಲ್ ಒಳಗೆ ನಮಗೆ ರೂಮ್ನೂ ಸಿಕ್ಕ್ಯದ. ಈಗ ನಾವು ಪೈಲೆ ಗೋವಾ ಹೋಗಿ ನಮ್ಮ ಚೆಕ್-ಇನ್ ಟೈಮಿಂಗ್ 11 ಅದ. ಈಗ ಟೈಮ್ ಎಷ್ಟಾಗ್ಯದ? ಈಗ ಟೈಮ್ 5:30 ಆಗ್ಯದ. ಸ್ವಲ್ಪ ಚಹಾ ಕೊಡ್ಲಿಕ್ಕಂತ ನಿಂತೀನಿ. ಆ್ಯಂಡ್ ಸಾರಿ ಟು ಮೈ ಫ್ಯಾಮಿಲಿ, ಇದು ವಿಡಿಯೋ ನೋಡಿ ಏನು ಅಂತಾರೆ ನಮ್ಮ ಮನ್ಯಾಗ. ಸೊ ಯಾರಿಗೂ ಹೇಳಿಲ್ಲ ನಾ ಗೋವಾ ಬಂದಿನಂತ. ಆ್ಯಂಡ್ ಇದು ವಿಡಿಯೋ ಯಾವಾಗ ಬಿಡ್ತೀನಿ ಅಂತಲೂ ಗೊತ್ತಿಲ್ಲ. 1 ಮಂತ್ ಆಗ್ಬೋದು, 2 ಮಂತ್ಸ್ ಆಗ್ಬೋದು, 6 ಮಂತ್ ಆದ್ಮೇಲೆ ಬಿಡ್ಬೋದು. ಬಟ್ ರೆಡಿ ಮಾಡಿ ಇಡ್ಲತ್ತೀನಿ ನಾ ಕಂಟೆಂಟ್. ಸೊ ಇದೂ ಒಂದು ಜರ್ನಿ, ಅದೊಂದು ಮೆಮೊರೀಸ್ ಉಳಿತಾವೆ ಸ್ಟ್ರೇಂಜರ್ಸ್ ಕೂಡ. ಹಿಂಗೆ ಅದನ್ನು ಗೋವಾಗೆ ಬಂದಿದಂತ. ಫಸ್ಟ್ ಆಫ್ ಆಲ್ ಗೋವಾ ಅನ್ನೋ ಎಲ್ಲರದು ಒಂದೇ ಮೆಂಟಾಲಿಟಿಲಿಂದ ಹಿಂಗೆ ಮಾಡ್ತಾರೆ. ಹಿಂಗಿರ್ತದೆ ಹಂಗಿರ್ತಂತ. ಸೊ ನೋಡಮ್ ಇಲ್ಲಿ ಇದನ್ನು ನಿಮಗೂ ತೋರಿಸ್ತೀನಿ, ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಏನೇನು ಇರ್ತದೆ ಅಂತ. ಸೊ ಅದು ಡಿಪೆಂಡ್ ನಮ್ಮ ಮ್ಯಾಗ ಇರ್ತದೆ, ನಾವು ಹ್ಯಾಂಗೆ ಇರ್ತೇವೆ, ಹ್ಯಾಂಗೆ ಥಿಂಕ್ ಮಾಡ್ತೇವೆ ಅಂತ. ಸೊ ದ್ಯಾಟ್ಸ್ ಇಟ್. ಸೊ ಮುಂಜಾನೆ ಒಂದು ಸೀನ್ ಆಯ್ತು. ಸೀನ್ ಏನಂದ್ರೆ ಅದೇನು ರೆಸಾರ್ಟ್ ಲೊಕೇಶನ್ ಅದಲ್ಲ, ಅಲ್ಲಿ ಬಂದಿದ್ದ ಕ್ಯಾಬ್ ಮಾಡ್ಕೊಂಡು. ಬಟ್ ಆರ್ಗನೈಸರ್ ಈಗ ಅಪ್ಡೇಟ್ ಮಾಡ್ತಾರ, ಅಲ್ಲಿಲ್ಲ. ಈಗ ನಾವು ಎಲ್ಲಿ ಏರಿಯಾವಲ್ಲ ಮುಪಾಸಬ್ ಅಲ್ಲಿದೆ ಒಂದು 10-20 ಮಿನಿಟ್ಸ್ ಹಾದಿ ಅದ. ಈಗ ನಾವು ಇಲ್ಲಿದ್ದು ಮತ್ತೆ ಅಲ್ಲಿ ಹೋಗ್ಬೇಕು. ಬಟ್ ಇದು ಒಂದು ಎಕ್ಸ್ಪೀರಿಯನ್ಸ್. ಇಲ್ಲೇ ಬೀಚ್ ಅದ ಇದ್ರ ಬಾಯ್. ಸೌಂಡ್ ಏನು ಭಾರಿ ಹೊಂಟದ ಗೊತ್ತು. ಇಲ್ಲಿ ಎಲ್ಲಿ ನೋಡಿದಲ್ಲಿ ದೋಗೇಶ್ ಭಾಯ್ ಯಾರ ರೀ. ದೋಗೇಶ್ ಭಾಯ್ ಎಲ್ಲ ಕಡೆ ಫೀಲ್ಡಿಗೆ ನಿಂತಾರ. ಏನ್ರಿ ಅವ್ರಿಗೆ ಡೌಟ್ ಬರ್ತಲ್ಲ ಅಮ್ಲ. ನಾ ಗೋವಾ ಬರೀ ಸಿಂಗಮ್ ಪಿಕ್ಚರ್ದಾಗ ನೋಡಿದ, ಇವತ್ತು ರಿಯಲ್ ಲೈಫ್ದಾಗ ನೋಡ್ಲತ್ತೀನಿ. ಬಟ್ ಲಿಟ್ರಲಿ ಹೇಳತ್ತೀನಿ, ಒಂದು ವೈಬ್ ಅದ, ನೇಚರ್ ಪ್ಲಸ್ ಬೀಚ್. ಆ್ಯಂಡ್ ಇಷ್ಟು ಮಾರ್ನಿಂಗ್ ಅದ, ಯಾರೂ ಇಲ್ಲ ಅಂತ ಹಿಂಗೆ ಅನ್ಸ್ಲತ್ತದ. ಆ್ಯಂಡ್ ಈಗ ವೀಕೆಂಡ್ ಅದ, ಏನಾಗ್ತದ ಹೆಂಗೆ ಟೂರಿಸ್ಟ್ ಫುಲ್ ಇರ್ತದ ನೋಡಮ್. ನಮ್ದ್ರೆ ಎಲ್ಲ ಬುಕ್ ಅದ, ನಮ್ದೇನು ವರಿ ಮಾಡೋದಿಲ್ಲ. ನಾವು ಡೈರೆಕ್ಟ್ ಬಂದಿದ್ರೆ ಎಲ್ಲ ನಮಗೆ ಟೆನ್ಷನ್ ಇರ್ತಿತ್ತು. ರೂಮ್ ಹುಡ್ಕ್ಯಾಡೋದು, ರೂಮ್ ಫುಲ್ ಕಾಸ್ಟ್ಲಿ ಹೇಳ್ತಾರೆ. ಆ್ಯಂಡ್ ಎಲ್ಲೆಲ್ಲಿ ತಿರ್ಗಾಡಬೇಕು ನಮ್ಗೆ ಐಟ್ನರಿ ಏನೋ ಖುನೇ ಇಲ್ಲ. ಸೊ ಅದಕ್ಕೆ ಪ್ಯಾಕೇಜ್ ಬುಕ್ ಮಾಡಿಬಿಟ್ಟು ಏನು ಟೆನ್ಷನ್ ಇಲ್ಲ. ಆ್ಯಂಡ್ ಅದೂ ಸ್ಟ್ರೇಂಜರ್ಸ್. ಇದನ್ನು ನಮಗೊಂದು ಹೊಸ ಎಕ್ಸ್ಪೀರಿಯೆನ್ಸ್. ಯಾಕಂದ್ರೆ ಅಕ್ರಾಸ್ ಇಂಡಿಯಾಲಿಂತ ಎಲ್ಲರೂ ಬಂದಿರ್ತಾರೆ. ಅವ್ರ ಜೊತೆ ನಾವು ಮಾತಾಡೋದು, ಅವ್ರು ಕೂಡ ಮೀಟ್ ಆಗೋದು. ಸೊ ಇದನ್ನೊಂದು ಎಕ್ಸ್ಪೀರಿಯೆನ್ಸ್ ಅನ್ಬೋದು ನಾವು. ಎಲ್ಲ ಬೆಸ್ಟ್ ರೆಸಾರ್ಟ್ ಅದಾವೆ ಇಲ್ಲಿ. ನಿಮ್ಗೆ ಪ್ಯಾಕೇಜ್ ಬಗ್ಗೆ ಮುಂದೆ ತಿಳಿಸ್ತೀನಿ, ನಮ್ಮ ಐಟ್ನರಿ ಅದು ಎಲ್ಲ ಹೇಳ್ತೀನಿ. ಜಾಸ್ತಿ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ದಾಗ ಅವ್ರ ಲಿಂಕ್ ಅದು ಇರ್ತದೆ, ಅದು ಚೆಕ್ಔಟ್ ಮಾಡಿರಿ. ಬೈ ವ್ಯೂ ನೋಡ್ರಿ ಎಷ್ಟು ಭಾರಿ ಆಗ್ಯದ, ಸನ್ರೈಸ್ ಆಗ್ಲಿತ್ತದ. ಆ್ಯಂಡ್ ಇದು ಬ್ರಿಡ್ಜ್ यहाँ पे सिंगम का शूटिंग यहीं पे होता ना, वो जो एम्बुलेंस गिरा था ना वही, राइट. ಅದು एम्बुलेंस ಏನು सिंगम शूटिंग इतना इधे ब्रिज में गिन ನೋಡ್ರಿ. मतलब हमने गोवा सिर्फ सिंगम मूवी में देखा था, आज एक्चुअली रियल लाइफ में देख रहे हैं. ಈಗ ನಾ ಇನ್ನೊಂದು ಕ್ಯಾಬ್ ಮಾಡ್ಕೊಂಡು ಈಗ ಮತ್ತಲ್ಲಿ ಕ್ಯಾಂಡೋಲಿಯಂ ಕಡೆಗೆ ಹೊಂಟೀನಿ ಅಂತ ನೋಡ್ರಿ. ನಮ್ಮ ಸ್ಟೇ ಫೈನಲಿ ಇದುವರೆ ಇರ್ಬೇಕ್ರಪ್ಪ. ಮತ್ತು ಆಮೇಲೆ ಚುಕ್ಕಿ ತೋರ್ಸಂಗ ನಾವು ಆರ್ಗನೈಸರ್. ಥ್ಯಾಂಕ್ ಯು. ಸೊ ಫೈನಲಿ ಹೋಟೆಲ್ದಾಗ ಚೆಕ್-ಇನ್ ಆಗ್ಯಾವ. ಟೈಮ್ ಎಷ್ಟಾಗ್ಯದ ಅಂದ್ರೆ 11:47 ಆಗ್ಯದ. ನಮ್ಮದು ರೂಮ್ ಟೂರ್ ನೋಡ್ರಿ ಇದು ಫಸ್ಟ್. ರೂಮ್ ಟೂರ್ ನೋಡಿ ಬಂದ್ರಿ. ಈಗ ಒಂದು ಸ್ಮಾಲ್ ವ್ಯೂ. ಆ್ಯಂಡ್ ನಮ್ಮ ಕೂಡ ಆಲ್ರೆಡಿ 2 ಮಂದಿ ಜಾಯ್ನ್ ಆಗ್ಯಾರ ಸ್ಟ್ರೇಂಜರ್ಸ್ ಅವರು. ಬಟ್ ಆನ್ ಕ್ಯಾಮ್ರಾ ಬರಲ್ಲಂತ. ಸೊ ಈಗ ಕಾಫಿ ಮಾಡ್ಲತ್ತಾರ ಅವರು, ತೋರಿಸ್ತೀನಿ ಬರ್ರಿ. ಆ್ಯಂಡ್ ಹೋಟೆಲರೇ ಏಕ್ ನಂಬರ್ ಅದ ಲಿಟ್ರಲಿ. ಲಾಬಿ ತೋರಿಸ್ತೀನಿ. ಇದು ಲಾಬಿ, ಇದು ನಮ್ಮ ರೂಮ್. ಆ್ಯಂಡ್ ಇದು 3rd ಫ್ಲೋರ್ ಅದ. 2nd ಫ್ಲೋರ್ದಾಗ ಚಲೋ ಬಾಲ್ಕನಿ ಇತ್ತು. ಸೊ ಇದು ನಮ್ಮದು ವ್ಯೂ. ಆ್ಯಂಡ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅದ. ಎದುರು ಎಲ್ಲ ಬರೇ ರೆಸಾರ್ಟ್ ಅವ ಇಲ್ಲಿ, ಲೆಕ್ಕನೇ ಇಲ್ಲ. ಸೊ ಓಕೆ, ಈಗ ನಾವು ಫ್ರೆಶ್ ಅಪ್ ಏನು ಈಗ ಮೈ ತೊಗೋಬೇಕು. ಪೂರಾ ಡಲ್ ಆಗ್ಯಾವ, ಯಾಕಂದ್ರೆ ನಿದ್ದೆ ಅರ್ಧಂಬರ್ಧ ಆಗ್ಯದ. ನಾವು ಮುಂಜಾನೆ 6ಕ್ಕೆ ಬಂದೆವು. ಬಟ್ ಇಲ್ಲಿ ಹೋಟೆಲ್ ರೀಚ್ ಆಗತ್ತಕ ಸ್ವಲ್ಪ ಅದೇ ಬಾರ್ ಲೊಕೇಶನ್ ಚೇಂಜ್ ಆಯ್ತಲ್ಲ. 7:30-8ಕ್ಕೆ ಬಂದು ರೀಚ್ ಆಗಿದ್ದೆವು. ಅಟ್ಟೋ ತನಕ ನಾವು ಅಲ್ಲಿ ರಿಸೆಪ್ಷನ್ದಾಗೆ ಕೂತಿದ್ದೆವು. ಮಸ್ತ್ ಜಾಗ ಇತ್ತು, AC ಹಚ್ಕೊಂಡು ಕೂತಿದ್ದೆವು. ಆ್ಯಂಡ್ ಸ್ವಲ್ಪ ಬೀಚ್ ಕಡೆಗೆ ನಾವು ನಡ್ಕೊತ ಹೋಗಿದ್ದೆವು. ಅದು ವ್ಲಾಗ್ ಅದು ಏನೂ ಮಾಡಿಲ್ಲ, ಜಸ್ಟ್
ನಮ್ಮ ಸ್ಟ್ರೇಂಜರ್ಸ್ ಕೂಡ ಮಾತಾಡ್ಕೋತ ಹೋಗಿದ. ಸೊ ದ್ಯಾಟ್ಸ್ ಇಟ್. ಈಗ ಒಬ್ಬರು ಸ್ನಾನ ಮಾಡ್ಲಿಕ್ಕೆ ಹೋಗ್ಯಾರ. ಈಗ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಫಸ್ಟ್. ಆ್ಯಕ್ಚುಲಿ ಆರ್ಗನೈಸರ್ ಇನ್ನೂ ಬಂದಿಲ್ಲ, ಉಪ್ಪರ ಹಾಲತ್ ಖರಾಬ್ ಆಗ್ಯದ. ಹಾಂ, ಆರ್ಗನೈಸರ್ ಬಂದಿಲ್ಲ. ಟೋಟಲ್ 80 ಮೆಂಬರ್ಸ್ ಅರ. ಬಟ್ 35 ಮಂದಿಗೆ 30 ಮಂದಿಗೆ ಹಿಂಗೆ ಸ್ಪ್ಲಿಟ್ ಮಾಡ್ರ. ಟೋಟಲ್ 3 ರೆಸಾರ್ಟ್ ಅವ, ನಮ್ಮದು ಇದು ಅದ. ಸೊ ನೋಡಮ್ಮ ಇವತ್ತು ಏನೇನು ಮಾಡಿಸ್ತಾರ ನಮಗೆ. ಪೇಸ್ಟ್ ತಂದಿದ್ದಿಲ್ಲ, ರಿಸೆಪ್ಷನ್ದಾಗ ಕಾಲ್ ಮಾಡಿ ಪೇಸ್ಟ್ ಕಳಿಸಂತಂದ್ರೆ ಈಗ ರೀ ಪೇಸ್ಟ್ನೂ ಕಳ್ಸ್ಯಾರ, ಬ್ರಷ್ನೂ ಕಳ್ಸ್ಯಾರ. ನಾವೆಲ್ಲ ಸ್ನಾನದಾಗಿ ರೆಡಿಯಾಗಿ ಭಯ ಥೋಡೆ ಪಕಡೋ ಐಸಾ ಸಿರ್ಫ್ ದಿಕ್ಕಾವ್ ನಿಚ್ಚೆ ಉಪ್ಪರ್ ತಕ್ಕ. ಹಾಂ, ಸೊ ಹಿಂಗೆ ರೆಡಿ ಆಗಿನ ನಾನು ಗರ್ಲ್ಸ್ ನಂಗೆ ಗೆಟ್ ರೆಡಿ ವಿತ್ ಮೀ ತೋರಿಸಲ್ಲ. ಅನೀಶ್ ಕಟೇರಿಯಾ ಫ್ರಮ್ ಡೆಲ್ಲಿ, ಇವರೇ ನಮ್ಮದು ಸ್ಟ್ರೇಂಜರ್ಸ್ ಥಿಂಗ್ ಆರ್ಗನೈಸರ್. ಸಾರಿ, ಸ್ಟ್ರೇಂಜರ್ಸ್ ಥಿಂಗ್ ಇಲ್ಲ, ಸ್ಟ್ರೇಂಜರ್ಸ್ ಟ್ರಿಪ್. ರೆಕಾರ್ಡ್ हो रहा है. The best part was I'm so happy that हमारे ग्रुप में कोई अभी चलेगा गाना. I know you love me, I know you care. Stop it never, and I'll be there. You are my love, you are my love, and we'll never ever ever be apart. ನಾವು ಗೋವಾ ಒಳಗೆ ಸ್ವಲ್ಪ ತಿರುಗಾಡ್ಲಿಕ್ಕೆ ಹೊಂಟೇವು. ಡ್ರೈವರ್ ಇಲ್ಲ, ನಾನೇ ನಡೆಸ್ತೀನಿ. Yeah. Guys, भाग भाग. Never not, never under, never ever.